ಬಿಜೆಪಿಯವರು ದಿನ ಬೆಳಗ್ಗೆ ಎದ್ದರೆ ಕಾಂಗ್ರೆಸ್ ವಿರುದ್ಧ ಸಣ್ಣ ಸಣ್ಣ ಟ್ರಿವಿಯಲ್ ಇಶ್ಯೂಸ್ನ ತಗೊಂಡು ಬಾಯಿ ಬಂದಾಗೆಲ್ಲ ಮಾತಾಡುವಂಥ ಒಂದು ಪ್ರವೃತ್ತಿಯನ್ನು ನಾವು ಇತ್ತೀಚಿನ ದಿನಗಳಲ್ಲಿ ಕಾಣ್ತಾ ಇದ್ದೀವಿ. ಅದು ಪ್ರಮುಖವಾಗಿ ಹೊಸದಾಗಿ ನೇಮಕಾತಿ ಆಗಿರುವಂಥ ಶ್ರೀಮಾನ್ ವಿಜಯೇಂದ್ರ ಮತ್ತು ಅಶೋಕ್ ರವರು ದಿನನಿತ್ಯ ಬೆಳಗ್ಗೆ ಒಂದು, ಮಧ್ಯಾಹ್ನ ಒಂದು, ಸಾಯಂಕಾಲ ಒಂದು 3 ಪ್ರೆಸ್ ಮೀಟ್ಗಳು ಮಾಡೋದ್ರ ಮೂಲಕ ಕಾಂಗ್ರೆಸ್ ಪಕ್ಷವನ್ನು ಏನೋ ಸಿಕ್ಸೋವಂಥದಕ್ಕೆ ಒಂದು ಪ್ರಯತ್ನ ಏನು ಮಾಡ್ತಾವ್ರೆ. ಅವ್ರ ಮನೆಯಲ್ಲಿ ದೊಡ್ಡದ ನಾಯಿ ಸತ್ತೋಗಿದೆ, ವಾಸನೆ ಹೊಡಿತಾ ಇದೆ, ಅದನ್ನು ಕ್ಲೀನ್ ಮಾಡ್ಕೊಳ್ಳೋದು ಬಿಟ್ಬಿಟ್ಟು ಕಾಂಗ್ರೆಸ್ ಪಕ್ಷದ ವಿಚಾರದಲ್ಲಿ ಏನಾದರೂ ಲೋಪಗಳಿದ್ದರೆ, ಭ್ರಷ್ಟಾಚಾರದಲ್ಲಿ ಕಾಂಗ್ರೆಸ್ ಪಕ್ಷ ಏನಾದರೂ ಶಾಮೀಲಾಗಿದೆ ಅಂಥ ವ್ಯವಸ್ಥೆಯನ್ನು ನಿರ್ಮಾಣ ಮಾಡ್ಕೊಳ್ಳುವಂಥದ್ದು ಏನಾದರೂ ಇದ್ದರೆ ಆಧಾರವನ್ನು ತೆಗೆದುಕೊಂಡು ಬಂದು ಮಾಧ್ಯಮಗಳ ಮುಂದೆ ನೀವು ಜನಕ್ಕೆ ತಿಳಿಸುವಂಥವನ್ನು ಮಾಡಿ, ಅದಕ್ಕೆ ನಮಗೇನು ಅಭ್ಯಂತರ ಇಲ್ಲ. ನಿಮ್ಮ ಯತ್ನಾಳ್ ಅವರು ನೀಡ್ತಾ ಇರುವಂಥ ಹೇಳಿಕೆ, ಕೇಳ್ತಾ ಇರುವಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಿ ಸ್ವಾಮಿ. ಮೊದಲು ನೀವು ಯಡಿಯೂರಪ್ಪನವರು ಮತ್ತು ಬೊಮ್ಮಾಯಿ ಅವರು ಇದ್ದ ಸಂದರ್ಭದಲ್ಲಿ 4 ವರ್ಷ ಏನಾದರೂ ಸುಮಾರು 2 ವರ್ಷಗಳ ಕಾಲ ಕೊರೋನಾ ಬಂದು ಇಡೀ ರಾಜ್ಯ ದೇಶ ತತ್ತರಿಸ್ತು. ನಾವು ಕಾಂಗ್ರೆಸ್ ಪಕ್ಷ ಆಧಾರ ಸಮೇತವಾಗಿ ಕೆಲವು ಡಾಕ್ಯುಮೆಂಟ್ ಸಮೇತ ನೀವು ಕೊರೋನಾ ಸಂದರ್ಭದಲ್ಲಿ, ಕೋವಿಡ್ ಸಂದರ್ಭದಲ್ಲಿ ಏನೆಲ್ಲ ಹಗರಣ ಮಾಡಿದ್ರಿ ಅಂತ ನಾವು ದಾಖಲೆಗಳನ್ನು ಬಿಡುಗಡೆ ಮಾಡಿದ್ರು, ಅದಕ್ಕೆ ನೀವು ಸ್ಪಂದಿಸಲಿಲ್ಲ. ಇದೇ ಡಾಕ್ಟರ್ ಸುಧಾಕರ್ ಹೆಲ್ತ್ ಮಿನಿಸ್ಟರ್ ಆಗಿದ್ದರು, ಶ್ರೀರಾಮುಲು ಅದಕ್ಕೆ ಮುಂಚೆ ಹೆಲ್ತ್ ಮಿನಿಸ್ಟರ್ ಇದ್ದರು, ಯಡಿಯೂರಪ್ಪನವರು ಚೀಫ್ ಮಿನಿಸ್ಟರ್ ಇದ್ದರು, ಬೊಮ್ಮಾಯಿ ಅವರು ಚೀಫ್ ಮಿನಿಸ್ಟರ್ ಇದ್ದರು. ನಿಮ್ಮ ಕಾಲದಲ್ಲಿ ಸುಮಾರು 3,000 ಕೋಟಿವರೆಗೂ ಹಗರಣ ಮಾಡಿದಿರಿ ಕೋವಿಡ್ ಉಪಕರಣಗಳ ಖರೀದಿಯಲ್ಲಿ ಅಂತ ನಾವು ಡಾಕ್ಯುಮೆಂಟ್ ಸಮೇತ ಸಿದ್ದರಾಮಯ್ಯವರು, ಡಿ ಕೆ ಶಿವಕುಮಾರ್ ಅವರು KPCC ಕಚೇರಿಯಲ್ಲಿ ಮತ್ತು ವಿಧಾನಸೌಧದಲ್ಲಿ ಬಿಡುಗಡೆ ಮಾಡಿ ಅದಕ್ಕೆ ಉತ್ತರವನ್ನು ಕೇಳಿದ್ರು, ನೀವು ಕೊಡಲಿಲ್ಲ. ಅದು ರಿಯಲ್ ಸಂಗತಿ. ಬರೀ 3,000 ಕೋಟಿ ಅಲ್ಲ, 40,000 ಕೋಟಿಯಷ್ಟು ಹಗರಣ ಆಗಿದೆ, ತಿಂದು ತೇಗಿದ್ದಾರೆ ಅಂತ ನಾವು ಹೇಳ್ತಾ ಇಲ್ಲ ಸ್ವಾಮಿ. ನಿಮ್ಮ ಪಕ್ಷದ ಬಹಳ ಪ್ರಮುಖವಾದಂಥ ಲೀಡರ್, ಸೀನಿಯರ್ ಮೋಸ್ಟ್ ಲೀಡರ್ ಬಸನಗೌಡ ಯತ್ನಾಳ್ ಅವರು ಮಾಡಿರುವಂಥ ಆರೋಪಕ್ಕೆ ದಯಮಾಡಿ ನೀವು ಉತ್ತರವನ್ನು ಕೊಡಿ. ಯಾವಾಗ ಉತ್ತರ ಕೊಡ್ತೀರಿ? ಯತ್ನಾಳ್ ಅವರ ಹೇಳಿಕೆಯನ್ನು ನೀವು ಸರಿ ಇಲ್ಲ ಅನ್ನುವಂಥದ್ದು ಹೇಳುವಂಥ ಕೆಲಸವನ್ನು ಇಂಥವ್ರಿಗೂ ಮಾಡೇ ಇಲ್ವಲ್ಲ ನೀವು. ಅದಕ್ಕೆ ಉತ್ತರವನ್ನೇ ಕೊಟ್ಟಿಲ್ಲ. ಒಂದು ಮಾಸ್ಕ್ ಬೆಲೆ 45 ರೂಪಾಯಿ, 485 ರೂಪಾಯಿ ಚಾರ್ಜ್ ಮಾಡಿದೀವಿ ಅಂತ ಅವರೇ ಹೇಳಿದ್ದಾರೆ, ನಾವೆಲ್ಲ ಹೇಳ್ತಾ ಇರೋದು. ಒಂದು ಬೆಡ್ಗೆ ಒಂದು ದಿವಸಕ್ಕೆ 20,000 ರೂಪಾಯಿ ನೀವು ಚಾರ್ಜ್ ಮಾಡಿದ್ರಿ ಅಂತ ಅವರೇ ಹೇಳ್ತಾರೆ, ನಾವು ಹೇಳ್ತಾ ಇಲ್ಲ. ಅದು ಎಕ್ಸಾಗ್ರೇಷನ್ನ, ಔಟ್ ಆಫ್ ಪ್ರಪೋರ್ಷನ್ನ, ಏನು ಅನ್ನುವಂಥದ್ದು ನೀವು ತಿಳಿಸಿ ಸ್ವಾಮಿ. ಆಮೇಲೆ ಈ ದುಡ್ಡನ್ನು ನೀವು ವಿಜೇಂದ್ರ ಅವರು, ಯಡಿಯೂರಪ್ಪನವ್ರ ಫ್ಯಾಮಿಲಿ ತಗೊಂಡೋಗಿ ಅಮೆರಿಕದಲ್ಲಿ ಹೂಡಿಕೆ ಮಾಡಿದ್ದೀವಿ ಅಂತ ಹೇಳ್ತಾರೆ, ದುಬೈನಲ್ಲಿ ಹೂಡಿಕೆ ಮಾಡಿದ್ದೀರಾ ಅಂತ ಹೇಳ್ತಾರೆ, ಮಾಲ್ಡೀವ್ಸ್ನಲ್ಲಿ ಸ್ಪೆಷಲ್ ಏರ್ಕ್ರಾಫ್ಟ್ ಮೂಲಕ ಹೋಗಿ ನಿಮ್ಮ ಫ್ಯಾಮಿಲಿ ಸಮೇತ 17 ಜನ ಹೋಗಿ ಅಲ್ಲಿ ಬ್ಯಾಂಕಲ್ಲಿ ಇಟ್ಟಿದ್ದೀರಿ ಅಂತ ಹೇಳ್ತಾರೆ. ಇದಕ್ಕೆಲ್ಲ ನಾವು ಉತ್ತರವನ್ನು ಕೊಡಬೇಕಲ್ವೇ? ಉತ್ತರ ಕೊಡಲಿಲ್ಲ ಅಂದರೆ ಅಟ್ಲೀಸ್ಟ್ ನಿಮ್ಮ ಯತ್ನಾಳವನ್ನು ಕರೆದು ನೀವು ಮಾಡ್ತಾ ಇರುವಂಥ ಆರೋಪ ಯಾವ ಆಧಾರದ ಮೇರೆಗೆ ಅಂತ ಕೇಳುವಂಥ ಕೆಲಸವನ್ನು ಮಾಡಲಿಲ್ವಲ್ಲ. ಕರೆದು ಕೇಳೋದು ಬೇಡ, ಹಾಳಾಗೋಗ್ಲಿ, ಒಂದು ನೋಟಿಸ್ ಕೊಡುವಂಥ ಕೆಲಸವನ್ನು ಮಾಡುವಂಥದಕ್ಕೆ ನಿಮಗೆ ಧೈರ್ಯ ಇಲ್ವಾ? ಅಂದರೆ ಯತ್ನಾಳ್ ಅವರು ಮಾಡಿರುವಂಥದ್ದು ಅದೆಲ್ಲ ಅವ್ರು ಮಾಡಿರುವಂಥ ಆರೋಪ ಸತ್ಯ ಅಂತ ಸ್ಪಷ್ಟ ಆಗ್ತದೆ. ನಾವು ಅದನ್ನು ಜನಗಳು ತಿಳ್ಕೊಬೇಕು. ಯತ್ನಾಳ್ ಅವರು ಸುಮ್ಮನೆ ಸುಳ್ಳು ಹೇಳಲ್ಲ ಅನ್ನುವಂಥದ್ದು ಇದರಲ್ಲಿ ಕಂಡು ಬರ್ತಾ ಇದೆ. ಸೊ ಅದರಿಂದ ಇದ್ರ ಬಗ್ಗೆ ಮಾತಾಡಿ.